ಕಾರವಾರದ ಕಾಳಿ ನದಿ ಹೊಸ ಸೇತುವೆಯಡಿ ಬಿರುಕು ಕಾಣಿಸಿಕೊಂಡಿರುವುದಾಗಿ ವಿಡಿಯೋವೊಂದು ವೈರಲ್ ಆಗುತ್ತಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿ ಸ್ಪಷ್ಟನೆ ನೀಡಿದ್ದಾರೆ. ಇತ್ತೀಚೆಗೆ ಕಾರವಾರದ ಕಾಳಿ ನದಿಯ ಹಳೆ ಸೇತುವೆ ಮುರಿದು ಬಿದ್ದಿತ್ತು. ತದನಂತರದಿಂದ ಹೊಸ ಸೇತುವೆಯ ಗುಣಮಟ್ಟದ ಬಗ್ಗೆಯೂ ಜನರಲ್ಲಿ ಆತಂಕ ಹಾಗೂ ಸಂಶಯ ಹುಟ್ಟಿಕೊಂಡಿತು. ಇದರ ನಡುವೆಯೇ ಕಾಳಿ ನದಿಯ ಹೊಸ ಸೇತುವೆಯ ಕೆಳಭಾಗದಲ್ಲಿ ಬಿರುಕು ಬಿಟ್ಟಿರುವುದಾಗಿ ಗುರುವಾರ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಈ ಬಗ್ಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ನಿನ್ನೆಯೇ ಈ ಬಗ್ಗೆ ಮಾಹಿತಿ ದೊರಕಿದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಐಆರ್ಬಿ ಹಾಗೂ ಎನ್ಎಚ್ಎಐ ಅಧಿಕಾರಿಗಳು ಮತ್ತು ತಜ್ಞರು ಇಂದು ಪರಿಶೀಲನೆ ನಡೆಸಿದ್ದು, ಹೊಸ ಸೇತುವೆಯಡಿ ಯಾವುದೇ ಬಿರುಕಿಲ್ಲ, ಅದು ಒಂದರ ಮೇಲೊಂದು ಹಾಕಿದ ಕಾಂಕ್ರೀಟ್ ಪದರವಷ್ಟೇ ಎಂದು ತಿಳಿಸಿದ್ದಾರೆ. ಎನ್ಎಚ್ಎಐ ಅವರು ಓವರ್ಲ್ಯಾಪಿಂಗ್ ಆಫ್ ಕಾಂಕ್ರೀಟ್ ಸ್ಲರಿ ಎಂದು ವರದಿ ಕೊಟ್ಟಿದ್ದಾರೆ. ಕಾಂಕ್ರೀಟ್ ಸ್ಲರಿ ಪದರ ಒಂದರ ಮೇಲೊಂದು ಹಾಕಿದ ಕಾರಣ ಬಿರುಕು ಬಿಟ್ಟಂತೆ ಕಾಣಿಸುತ್ತಿದೆ. ಜನರು ಯಾವುದೇ ಆತಂಕವಿಲ್ಲದೆ ಸೇತುವೆಯಲ್ಲಿ ಪ್ರಯಾಣಿಸಬಹುದು. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಸುಳ್ಳು ಮಾಹಿತಿ ಹಬ್ಬಿಸುವವರ ಬಗ್ಗೆ ಮಾಹಿತಿ ಕಲೆ ಹಾಕಲು ಸೂಚಿಸಿದ್ದೇನೆ. ಸುಳ್ಳು ಮಾಹಿತಿ ಹಬ್ಬಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ನಿನ್ನೆ ಈವ್ನಿಂಗ್ ಇಂದ ನಮ್ದು ಕೂಡ ಈ ವಿಡಿಯೋಸ್ ಇತ್ತು. ಯಾರೋ ಒಬ್ರು ವಿಡಿಯೋವನ್ನು ಮಾಡಿ ಅಲ್ಲಿ ಕ್ರ್ಯಾಕ್ ಇದೆ ಅಂತ ವೈರಲ್ ಆಗಿ ಆ ವಿಡಿಯೋ ಹೋಗ್ತಾ ಇತ್ತು. ಸೊ ನಾವು ಇವತ್ತು ಬೆಳಗ್ಗೆ ನಮ್ಮ AC ಅವರು, ತಹಶೀಲ್ದಾರ್ ಅವರು ಅಲಾಂಗ್ ವಿತ್ NH ಮತ್ತೆ IRB ಟೀಮ್ ಜೊತೆಗೆ ಸ್ಥಳ ಪರಿಶೀಲನೆ ಮಾಡಿದ್ರು. ಎಂಟೈರ್ ಸ್ಟ್ರೆಚ್ ಬೋಟ್ ಅಲ್ಲಿ ಹೋಗಿ ಅವರು ಚೆಕ್ ಮಾಡಿದ್ರು. ಚೆಕ್ ಮಾಡಿ ಟೆಕ್ನಿಕಲ್ ರಿಪೋರ್ಟ್ IRB ಇಂದ ನಮ್ಗೆ AC ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಇಟ್ ಸೇಸ್ ದಟ್ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ. ಇಟ್ ಸೇಸ್ ದಟ್ ಇಟ್ ಇಸ್ ಅನ್ ಓವರ್ಲ್ಯಾಪಿಂಗ್ ಆಫ್ ದಿ ಕಾಂಕ್ರೀಟ್ ಸ್ಲರಿ ಅಂತ, ಅಂದ್ರೆ ಕಾಂಕ್ರೀಟ್ ಹಾಕುವಾಗ ಓವರ್ಲ್ಯಾಪಿಂಗ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದು ಕ್ರ್ಯಾಕ್ಸ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಪಬ್ಲಿಕ್ ಗೆ ತಿಳುವಳಿಕೆ ನೀಡಬೇಕು ಅಂತ ಕೂಡ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಯಾವುದು ಇಶ್ಯೂ ಇಲ್ಲ, ಅದು ಸರ್ಟಿಫೈಡ್ ಇನ್ ರೈಟಿಂಗ್. ಟೆಕ್ನಿಕಲ್ ಪರ್ಸನ್ ಅಲ್ಲಿ ಹೋಗಿ ನೋಡ್ಕೊಂಡು ಇಟ್ ಇಸ್ ಸೇಫ್, ಯಾವುದು ಇಶ್ಯೂ ಇಲ್ಲ ಅಂತ ನಮ್ಗೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. IRB NH ಟೆಕ್ನಿಕಲ್ ಪರ್ಸನ್ಸ್ ಹೋಗಿದ್ದಾರೆ, ಮತ್ತೆ ನಮ್ಮ ತಹಶೀಲ್ದಾರ್ಸ್ ಅಂಡ್ AC ಇಬ್ಬರು ಕೂಡ ವಿಸಿಟ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಮಾರ್ನಿಂಗ್ ಹೋಗಿ ಫುಲ್ ಪರಿಶೀಲನೆ ಮಾಡಿ ಆಲ್ಮೋಸ್ಟ್ ಬೈ 11 o'clock ದೇ ಹ್ಯಾಡ್ ಕಂಪ್ಲೀಟೆಡ್ ಇಟ್. ನಮ್ಗೆ ಈಗ ಮಧ್ಯಾಹ್ನ ಕೊಟ್ಟಿದ್ದಾರೆ. ನಾವು ಒಂದು ಕ್ಲಾರಿಫಿಕೇಶನ್, ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತೀವಿ. ತಾವು ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಈ ಮಾಹಿತಿಯನ್ನು ತಲುಪಿಸಬೇಕಂತ ಕೇಳ್ತೀವಿ. ಅವರು ಆವಾಗ ನಾವು ಇಮಿಡಿಯೇಟ್ಲಿ ಆಕ್ಸಿಡೆಂಟ್ ಇದು ಬಿದ್ದ ತಕ್ಷಣ ವಿ ಹ್ಯಾಡ್ ಆಸ್ DC ಐ ಹ್ಯಾಡ್ ರಿಟರ್ನ್ ಸ್ಟೆಬಿಲಿಟಿ ಚೆಕ್ ಮಾಡಿ ಅಂತ. ಅವಾಗ 3 ಮೆಂಬರ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಬಂದು ಪೂರ್ತಿ ನೋಡ್ಬಿಟ್ಟು, ಮತ್ತೆ ಬ್ರಿಡ್ಜ್ ಯಾರು ಡಿಸೈನ್ ಮಾಡಿದಾರೋ ಅವರು ಕೂಡ ಬಂದು ಚೆಕ್ ಮಾಡಿ ಸ್ಟೇಬಲ್ ಅಂತ ನಮ್ಗೆ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಕೂಡ ನಾನು ತಮ್ಮೆಲ್ಲರಿಗೂ ಶೇರ್ ಮಾಡ್ತೇನೆ. ಇಲ್ಲ, ಅವ್ರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಯಾವ್ದು ಇಶ್ಯೂ ಇಲ್ಲ ಅಂತ ಕೊಟ್ಟಿದ್ದಾರೆ. ವಿ ಆರ್ ಅಲೋವಿಂಗ್ ಟೂ ವೇ ಟ್ರಾಫಿಕ್, ನಾವು ಅಲೋ ಮಾಡ್ತಾ ಇದ್ವಿ. ಒಂದು ಆದೇಶ AC ಅವರು ಹಾಕಿದ್ದಾರೆ, ಆ ಬ್ರಿಡ್ಜ್ ಕೆಳಗಡೆ ಯಾರು ಓಡಾಡಬಾರ್ದು. 133 ರೆಸ್ಟ್ರಿಕ್ಷನ್ ಆರ್ಡರ್ ಹಾಕಿದ್ದಾರೆ. ಯಾವ್ದು ಫಿಶಿಂಗ್ ಆಕ್ಟಿವಿಟೀಸ್ ಅಥವಾ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಯೋದು, ಟೂರಿಸ್ಟ್ ಬರೋದು, ಅಲ್ಲಿ ಜನ ಸೇರೋದು ಆಗ್ಬಾರ್ದಂತ ಕೊಟ್ಟಿದ್ದಾರೆ. ಪೊಲೀಸ್ ಅವ್ರಿಗೆ ಕೊಟ್ಟಿದ್ದೀವಿ, ಅದು ಜಾರಿಗೊಳಿಸಬೇಕಾಗುತ್ತೆ. ಇಲ್ಲ, ಇದು ನಾವು ಸೈಬರ್ ಕ್ರೈಮ್ ಅವರಿಗೆ ಸೋರ್ಸ್ ಫೈನ್ ಮಾಡಿ ಅಂತ ಹೇಳಿದ್ದೀವಿ. ಸೊ ಯಾರು ಮಾಡಿದಾರೋ ಅವ್ರ ಮೇಲೆ ವಿಲ್ ಬುಕ್ an FIR. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.